2026ನೇ ಸಾಲಿನ ದಸರಾಗೆ ಗಜಪಡೆ ಏನು ಆನೆಗಳನ್ನು ದಸರಾ ಆನೆಗಳನ್ನು ಆಯ್ಕೆ ಮಾಡಿ ಅವುಗಳು ಸಿದ್ಧ ಆಗಿದ್ದಾವೆ. 26ನೇ ತಾರೀಕು ಏನು ಗಜ ಪಯಣದೊಂದಿಗೆ ವೀರನಹೊಸಳ್ಳಿಯಲ್ಲಿ ಕಾರ್ಯಕ್ರಮ ಆದ ನಂತರ ಆನೆಗಳು ಮೈಸೂರಿಗೆ ಆಗಮಿಸ್ತವೆ. ಆನೆಗಳ ಪಟ್ಟಿ ಮೊದಲನೇ ಪಟ್ಟಿಯಲ್ಲಿ ತಾವು ಕೇಳಿದಂತೆ ಅಭಿಮನ್ಯು ಇಲ್ಲ ಮತ್ತು ಭೀಮಾನು ಇರೋದಿಲ್ಲ. ಅದು ಅಭಿಮನ್ಯುವಿಗೆ 60 ವರ್ಷ ವಯಸ್ಸು ದಾಟಿರೋದ್ರಿಂದ ಇಲಾಖೆಯಲ್ಲಿ ಅದು ಏನು ನಿವೃತ್ತಿ ಅನ್ನೋ ಒಂದು ಏನು ಇದೆ, ಒಂದು ಪ್ರೊಸೀಜರ್ ಇದೆ. ಆ ಪ್ರಕಾರ ಬಹುಶಃ ನಮ್ಮ ಆನೆ ತನ್ನ ನಿವೃತ್ತಿ ತಗೊಂಡಿದೆ. ಹಾಗಾಗಿ ಎಲ್ಲ ಪ್ಯಾರಾಮೀಟರ್ಸಲ್ಲೂ ಚೆನ್ನಾಗಿತ್ತು. ಅದು ನಮ್ಮ ಎಂಥ ಆನೆ, ಶ್ರೇಷ್ಠವಾದ ಮತ್ತು ಉನ್ನತವಾದ ಒಂದು ಬಿಹೇವಿಯರನ್ನು ತೋರಿಸಿದಂಥ ಆನೆ. ದಸರಾವನ್ನು ಸುಮಾರು 20 ಬಾರಿ ದಸರಾಕ್ಕೆ ಬಂದು ಪ್ರತಿನಿಧಿಸಿದಂಥ ಆನೆ. ಆ ಆನೆ ಮೊದಲನೇ ಪಟ್ಟಿಯಲ್ಲಿ ಇಲ್ಲ. ಆ ಪಟ್ಟಿಯಲ್ಲಿ ಧನಂಜಯ, ಮಹೇಂದ್ರ, ಏಕಲವ್ಯ, ಪ್ರಶಾಂತ, ಗೋಪಿ ಆನೆ, ಶ್ರೀರಾಮ, ಸುಗ್ರೀವ, ಲಕ್ಷ್ಮಿ, ಕಾವೇರಿ ಇವು ಮೊದಲು 9 ಆನೆಗಳು ಮೊದಲನೇ ತಂಡದಲ್ಲಿ ಇದ್ದಾವೆ, ಮೊದಲು ಆಗಮಿಸ್ತವೆ. ಆನಂತರದ ಇದರಲ್ಲಿ ಎರಡನೇ ತಂಡದಲ್ಲಿ ರೂಪ, ಚೈತ್ರ ಮತ್ತು ಶ್ರೀಕಂಠ ಆನೆ, ಅದೇ ರೀತಿ ಮಿಕ್ಕ ಆನೆಗಳು ಕೂಡ ಅದರ ಹಿಂದೆ ಬರ್ತವೆ. ಇದು ಆಗಿರುವಂಥದ್ದು. ಯಾವುದೇ ತಾರತಮ್ಯ ಅಥವಾ ಯಾವುದೇ ಒಂದು ಇದನ್ನು ನಾವು ಮಾಡಿಲ್ಲ. ಏನಾಗಿದೆ, ಆನೆಗಳ ಸೆಲೆಕ್ಷನ್ಗೆ ಒಂದು ಕ್ರೈಟೀರಿಯಾ ಇತ್ತು. ಆ ಕ್ರೈಟೀರಿಯಾ ಪ್ರಕಾರ ಅಧಿಕಾರಿಗಳು, ಅರಣ್ಯಾಧಿಕಾರಿಗಳು, ನಾವುಗಳು ಮತ್ತು ನಮ್ಮ ಪಶುವೈದ್ಯಾಧಿಕಾರಿಗಳ ತಂಡ ಹೋಗಿ ಅದಕ್ಕೆ ಒಂದು ಸ್ಕೋರನ್ನು ಕೊಟ್ಟು ಆ ಸ್ಕೋರ್ ಪ್ರಕಾರ ಆ ಪಟ್ಟಿಯನ್ನು ತಯಾರಿಸಿ ನಮ್ಮ ಮುಖ್ಯ ವನ್ಯಜೀವಿ ಪರಿಪಾಲಕರು, ಚೀಫ್ ವೈಲ್ಡ್ ಲೈಫ್ ವಾರ್ಡನ್ ಅವರಿಗೆ ಕಚೇರಿಗೆ ಸಲ್ಲಿಸಲಾಗಿ ಅವರ ಕಚೇರಿಯಿಂದ ಆಯ್ಕೆ ಮಾಡಲಾದ ಆನೆಗಳು ಪಟ್ಟಿಯನ್ನು ನಾನು ನಿಮಗೆ ಓದಿದ್ದೇನೆ.